ಅನ್ನುವಂತ ತಿಥಿಗಳಿಗೆ ಇದೆಲ್ಲ ಸರಿ ಆಯ್ತು, ಯುಗಾದಿಗೆಲ್ಲ ಆಯ್ತು. ಆದ್ರೆ ಸ್ನಾನಕ್ಕೆ ಆಗಬೇಕಾದ್ರೆ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಹುಣ್ಣಿಮೆಯಿಂದ ಹುಣ್ಣಿಮೆ ಅಂತ ಮಾಡಿಬಿಡ್ತಾರೆ. ಹುಣ್ಣಿಮೆಯಿಂದ ಈಗ ನೀವು ಕಾರ್ತೀಕ ಸ್ನಾನ, ಮಾಘ ಸ್ನಾನ ಅಂತ ಹೇಳಿದ್ರೆ ಇನ್ನು ಮಾಘ ಮಾಸ ಬಂದಿರಲ್ಲ, ಆಗ್ಲೇ 15 ದಿವಸ ಮೊದಲೇನೆ ಶುರು ಮಾಡಿಬಿಡ್ಬೇಕು ಅವಾಗ. ಅದು ಸ್ನಾನಕ್ಕೆ. ಅದರಲ್ಲಿ ಮತ್ತೆ ಬೇರೆ ಬೇರೆ ಇದ್ದಾರೆ. ಅಂತೂ ಇದನ್ನೇನಂತ ಕರೀತಾರೆ ಅಂದ್ರೆ ಇದು ಚಾಂದ್ರಮಾನ ಪದ್ಧತಿ ಅಂತ ಕರೀತಾರೆ. ಇದನ್ನು ಕೂಡ ವ್ಯವಸ್ಥೆ ಮಾಡಿದ್ರು ಬ್ರಹ್ಮದೇವರು. ಆಮೇಲೆ ವತ್ಸರ ಅಂತ. ವತ್ಸರ ಅಂದ್ರೆ ಇದು ದಿನಮಾನ ಅಂತ ಹೇಳ್ತಾರೆ. ದಿನಮಾನ ಅಂತ ಹೇಳಿದ್ರೆ ಇದು ಯಾವ ನಕ್ಷತ್ರ, ಗ್ರಹ, ರಾಶಿ ಏನೂ ಇಲ್ಲ. ಇವತ್ತು ಏನು ದಿನ ಇದೆಯೋ ಇವತ್ತಿನಿಂದ ಹಿಡ್ಕೊಂಡು ಒಂದು ವರ್ಷ ಅಂತ ಹೇಳಿದ್ರೆ 360 ದಿವಸಕ್ಕೆ ಸರಿಯಾಗಿ ಒಂದು ವರ್ಷ ಅಂತ ಲೆಕ್ಕ. ಇದನ್ನು ದಿನಮಾನ ಅಂತ ಕರೀತಾರೆ. ಈ ಪದ್ಧತಿ ಇದೆಯಲ್ವಾ, ಇದು ಸಾಮಾನ್ಯವಾಗಿ ಇವತ್ತು ಆಚರಣೆಯಲ್ಲಿ ಕಾಣಲ್ಲ. ಆದರೆ ಶ್ರಾದ್ದಾದಿಗಳಿಗೆಲ್ಲ ಒಂದು ರೀತಿಯಲ್ಲಿ ಇದನ್ನೇ ಬಳಸ್ಕೊಳ್ಳೋದು. ಯಾಕೆ ಅಂದ್ರೆ ನೋಡಿ, ನಮಗೊಂದು ವರ್ಷ ಆಗೋದು ಯಾವಾಗ? ಯುಗಾದಿ ಬಂದಾಗ ವರ್ಷ ಆಗೋದು. ನಮಗೆ ಹ್ಯಾಪಿ ನ್ಯೂ ಇಯರ್ ಅಂತ ಮಾಡೋದು ನಾವು ಮಾಡುವಂತಹದ್ದು ಯಾವುದು ಅಂದ್ರೆ ಯುಗಾದಿಗೆ ಸರಿಯಾಗಿ. ಆದ್ರೆ ಯುಗಾದಿ ಆಗಿದ್ರು ಕೂಡ ನಮ್ಮ ತಂದೆಯೋ ತಾಯಿಯೋ ಹೋದ್ರೆ ವರ್ಷ ಯಾವುದು ನಮಗೆ? ಯುಗಾದಿ ಅಲ್ವಾ. ಯುಗಾದಿಗೆ ನಾವು ಶ್ರಾದ್ದ ಮಾಡಲ್ಲ. ಮತ್ತೆ ಯಾವಾಗ ಅಂದ್ರೆ ನಮ್ಮ ತಂದೆ ಹೋದ ತಿಥಿಯಿಂದ ಹಿಡಿದು ಒಂದು ವರ್ಷ ಏನಾಗುತ್ತೋ ಆ ತಿಥಿಗೆ ಮಾಡ್ತೀವಿ. ಇದು ದಿನಮಾನ ಪದ್ಧತಿ ಒಂದು ರೀತಿಯಲ್ಲಿ. ಹಾಗಾಗಿ ಇಲ್ಲಾಂದ್ರೆ ವರ್ಷ ಅಂತ ಹೇಳಿದ್ರೆ ಅವತ್ತು ಮಾಡಬೇಕಾಗಿತ್ತು ವರ್ಷಕ್ಕೆ ಅಂತ. ಅದು ವರ್ಷ ಅಲ್ಲ, ಇದು ದಿನಮಾನ ಅಂತ. ಇದಕ್ಕೆಲ್ಲ ಆಚರಣೆ ಮಾಡಿಕೊಳ್ಳುವಂತ ಇದನ್ನೆಲ್ಲವನ್ನು ಕೂಡ ಈ ಕಾಲದ ಮಿತಿಯ ವ್ಯವಸ್ಥೆಯನ್ನ ಮಾಡಿದವರು ಯಾರು ಅಂದ್ರೆ ಚತುರ್ಮುಖ ಬ್ರಹ್ಮದೇವರು. ಇಂಥದ್ದನ್ನೆಲ್ಲ ಸೃಷ್ಟಿ ಮಾಡಿದ್ರು. ಇನ್ನು ಈ ಕಾಲದ ಬಗ್ಗೆ ತುಂಬಾ ಇದೆ, ಡೀಟೇಲ್ ಆಗಿ ಒಂದೊಂದು ಶ್ಲೋಕ ಹೇಳಿದ್ರೆ ಒಂದೊಂದು ಗಂಟೆ ಆಗತ್ತೆ. ಅಂತದ್ದು ಸಂಕ್ಷೇಪವಾಗಿ ಹೇಳಿ ಇಷ್ಟೆಲ್ಲವೂ ಕೂಡ ಇದೆ. ಅನಂತರದಲ್ಲಿ ಚತುರ್ಮುಖ ಬ್ರಹ್ಮದೇವರು ಏನು ಮಾಡಿದ್ರಂತೆ, ಸೃಷ್ಟಿ ಮಾಡಬೇಕು ಅಂತ ಮೊದಲಿಗೆ ಸೃಷ್ಟಿ ಮಾಡಿದ್ರು. ಏನನ್ನ ಸೃಷ್ಟಿ ಮಾಡಿದ್ರು ಅಂದ್ರೆ ಅಜ್ಞಾನವನ್ನ ಸೃಷ್ಟಿ ಮಾಡಿದ್ರು. ಯಾವುದದು ಅಜ್ಞಾನ ಅಂದ್ರೆ ಒಂದೊಂದು ಸಸರ್ಜಾಗ್ರಂಥತಾ ಮಿಶ್ರಂ ಅತತಾ ಮಿಶ್ರಮಾಧಿಕೃತ ಮಹಾಮೋಹಂಚ ಮೋಹಂಚ ತಮಶ್ಚಾಜ್ಞಾನ ವೃತ್ತಯಃ. ತಮಸ್ಸು, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅಂತ 5 ಅಜ್ಞಾನಗಳನ್ನು ಸೃಷ್ಟಿ ಮಾಡಿದ್ರಂತೆ. ಅಜ್ಞಾನ ಅಂದ್ರೆ ಧಟತನ ಅಂತ ಅರ್ಥ. ಧಟತನದಲ್ಲಿ ವೆರೈಟಿ ಅಂತ ತಿಳ್ಕೊಬೇಡ್ರಿ, ಅದಕ್ಕೆ ಬೇರೆ ಬೇರೆ ಅರ್ಥ ಇದೆ ಅಂತಾರೆ ಮಧ್ವಾಚಾರ್ಯ. ಏನು ಅಂದ್ರೆ ಮೊದಲು ತಮಸ್ಸು. ತಮಸ್ಸು ಅಂದ್ರೆ ಏನು ಗೊತ್ತಿಲ್ಲ ಅಂತ ಹೇಳೋದು. ಗೊತ್ತಿಲ್ಲ, ದೇವರು ಗೊತ್ತಿಲ್ಲ, ನೀನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮತ್ತೆ ಆಮೇಲೆ ಮೋಹ. ಮೋಹ ಅಂದ್ರೆ ವಿಪರೀತ ಜ್ಞಾನ. ನಾನು ದೇವರು ಒಂದೇ ಅಂತ ತಿಳಿಯೋದು, ನಾನೇ ದೇವರು ಅಂತ ತಿಳಿಯೋದು. ಇದು ವಿಪರೀತ ಜ್ಞಾನ ಅಂತ. ಮಹಾಮೋಹ ಅಂತ ಹೇಳಿದ್ರೆ ನಾನು ದೇವರು ಒಂದು ಅಂತ ತಿಳಿದ್ರು ಪರವಾಗಿಲ್ಲ, ಇದು ಅದಕ್ಕಿಂತ ಸ್ವಲ್ಪ ವಿಚಿತ್ರ. ನಾನು ತಿಳಿದದ್ದೇ ಸರಿ ಅಂತ ವಾದ ಮಾಡೋದು. ಇದು ಆಗ್ರಹ, ಮಿಥ್ಯಾಜ್ಞಾನದಲ್ಲಿ ಆಗ್ರಹ ಅಂತ ಅರ್ಥ. ಇನ್ನೊಂದಿದೆ ತಾಮಿಶ್ರ ಅಂತ. ತಾಮಿಶ್ರ ಅಂತ ಹೇಳಿದ್ರೆ ಯಾರಾದ್ರೂ ದೇವರು ಸರ್ವೋತ್ತಮ, ಅವನು ಸರ್ವಜ್ಞ, ನಾವು ಅಲ್ಪಜ್ಞರು ಅಂತ ಉಪದೇಶ ಮಾಡ್ತಿದ್ರೆ ಆ ಜ್ಞಾನದ ಬಗ್ಗೆ ದ್ವೇಷ. ಈ ದ್ವೇಷ ಇದೆಯಲ್ವಾ, ಇದನ್ನ ತಾಮಿಶ್ರ ಅಂತ